ಹಾಯ್ ಹಲೋ ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ವುಮೆನ್ಸ್ ಕ್ರಿಯೇಷನ್ ಝೋನ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಏನಂತ ನೋಡೋಣ. ಅದಕ್ಕಿಂತ ಮುಂಚೆ ಇದೀಗ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ. ನಿಮ್ಗೆ ಇಷ್ಟ ಆಗಿದೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗಾಯ್ಸ್. ತುಂಬ ಜನ ವೀಡಿಯೋಸನ್ನು ನಾನು ನೋಡ್ತಾ ಇದ್ದಾರೆ, ಬಟ್ ಸಬ್ಸ್ಕ್ರೈಬ್ ಮಾಡಿದ್ರೇ ನೋಡ್ತಾ ಇದ್ದಾರೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನೋದನ್ನ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ತಾನೇ ನಮಗೂ ನೆಕ್ಸ್ಟ್ ವೀಡಿಯೋ ಆಗಲಿ ನೆಕ್ಸ್ಟ್ ಡಿಸೈನ್ ಆಗಲಿ ಕೊಡೋದಕ್ಕೆ ತುಂಬ ಮೋಟಿವೇಟ್ ಆಗುತ್ತೆ. ಸೊ ನಿಮ್ಮ ಸಪೋರ್ಟ್ ನಮ್ಗೆ ಯಾವಾಗಲೂ ಬೇಕು ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಸೊ ಗೈಸ್, ಇವತ್ತಿನ ವಿಡಿಯೋ ಏನು ಅಂತಂದರೆ ಅಗೇನ್ ಒಂದು ಕ್ರೋಶೆ ಡಿಸೈನೇ. ಲೇಸ್ ಮೂಲಕ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ತುಂಬ ಈಸಿಯಾಗಿ ಅರ್ಥ ಆಗಲಿ ಅನ್ನೋಕ್ಕೋಸ್ಕರ. ಆ್ಯಸ್ ಯೂಶುವಲ್ 6 strands ಥ್ರೆಡ್ ತೊಗೊಂಡಿದ್ದೀನಿ. ನಾವು ಅದನ್ನು ಸ್ಟಾರ್ಟಿಂಗಲ್ಲಿಟ್ಟು ಒಂದು ಲಾಕ್ ಅನ್ನೋದನ್ನ ಮಾಡಿಕೊಂಡು, ಲಾಕ್ ಆದ ನಂತರ 2 ಚೈನ್ ಹಾಕ್ಕೊಂಡು ಅಲ್ಲಿಂದ ಸೂಚಿ ಮೇಲೆ ಒಂದು ಸರಿ ದಾರನ ಸುತ್ತಕೊಂಡು ಹಾಗೆ ಲೇಸ್ಗೆ ಚುಚ್ಚಿ ಲೇಸ್ ಬ್ಯಾಕ್ ಸೈಡಿಂದ ದಾರನ ತಂದರೆ 3 ಲೂಫ್ ಆಗುತ್ತೆ. 2 ಲೂಫ್ ಅಲ್ಲೊಂದು 2 ಲೂಫ್ ಅಲ್ಲೊಂದು ಅಂತ ಡಬಲ್ ಕ್ರೋಶೆನ ಮಾಡಬೇಕಾಗುತ್ತೆ. ಸೊ ಅಗೇನ್ ನೋಡಿ, ಸೂಜಿ ಮೇಲೆ ಒಂದು ಸರಿ ದಾರನ ಸುತ್ತಕೊಂಡಿದ್ದೀನಿ, ಲೇಸಿಗೆ ಚುಚ್ಚಿ ಲೇಸ್ ಬ್ಯಾಕ್ ಸೈಡಿಂದ ದಾರನ ತಂದು 3 ಲೂಫ್ ಆಗಿರುತ್ತೆ. 2 ಲೂಫ್ ಒಂದು 2 ಲೂಫ್ ಒಂದು ಅಂತ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಸೊ ಒಂದು ಸರಿಗೆ ನಾವು ಇದೇ ಥರ ಡಬಲ್ ಕ್ರೋಶೆಯನ್ನು 5 ಟೈಮ್ ಮಾಡಬೇಕಾಗುತ್ತೆ. ನಾನು 5 ಟೈಮ್ ಮುಗಿಸ್ಬಿಟ್ಟು ನಿಮಗೆ ತೋರಿಸ್ತೀನಿ. ಈಗ ನೋಡಿ, ನಾನು 5 ಟೈಮ್ ಮುಗಿಸಿದ್ದೀನಿ ಡಬಲ್ ಕ್ರೋಶೆನ. 5 ಟೈಮ್ ಮುಗಿಸಿದ ನಂತರ 3 ಚೈನ್ ಹಾಕ್ಕೊಳ್ಳೋಣ. ಅಲ್ಲಿಂದ 3 ಚೈನ್ ಹಾಕಿ ಸೂಜಿ ಮೇಲೆ ಒಂದು ಸರಿ ದಾರನ ಸುತ್ತಕೊಂಡು 3 ಚೈನ್ ಗ್ಯಾಪ್ ಅಷ್ಟು ಗ್ಯಾಪ್ನ ಬಿಟ್ಟು ನೀಟಾಗಿಟ್ಟು ಅದೆಲ್ಲಿ ಬರುತ್ತೋ ಅಲ್ಲಿ ನೋಡಿ ನಾವು ನೀಡಲ್ನ ಇನ್ಸೆಟ್ ಮಾಡಿ ದಾರನ ಬ್ಯಾಕ್ ಸೈಡಿಂದ ದಾರನ ತಂದು ಅಗೇನ್ 3 ಲೂಫ್ ಆಗಿರುತ್ತೆ. 2 ಲೂಫ್ ಒಂದು 2 ಲೂಫ್ ಒಂದು ಅಂತ ಡಬಲ್ ಕ್ರೋಶೆನ ಮಾಡ್ತಾಯಿದ್ದೀವಿ. ನಾವೀಗ ಏನು ಸೆಕೆಂಡ್ ಒನ್ ಮಾಡ್ತಾಯಿದ್ದೀವೋ ಈ ಸೆಕೆಂಡ್ ಒನ್ ಕೂಡ ನಾವು 5 ಟೈಮು ಡಬಲ್ ಕ್ರೋಶೆ ಅನ್ನೋದನ್ನ ಮಾಡ್ಕೋಬೇಕಾಗುತ್ತೆ. ಈಗ ನೋಡಿ, ನಾನು ಫಸ್ಟ್ ಒನ್ ಮಾಡಿದ್ದೀನಿ, ಅದೇ ಥರ 5 ಡಬಲ್ ಕ್ರೋಶೆನ ಮುಗಿಸ್ಬಿಟ್ಟು ನಾನು ನಿಮ್ಮನ್ನ ನೋಡ್ತೀನಿ. ನೋಡಿ, ಸೆಕೆಂಡ್ ಒನ್ ಕೂಡ ಮುಗೀತು. ಈಗ ಸ್ವಲ್ಪ ದಾರನ ಮೇಲೆ ಮಾಡಿ ಒಂದು ಬೀಡನ್ನು ಇನ್ಸೆಟ್ ಮಾಡ್ಕೊಳ್ಳೋಣ. ನೀವು ಯಾವ ಬೀಡ್ ಬೇಕಾದರೆ ಇನ್ಸೆಟ್ ಮಾಡಿ. ನಾನಿವತ್ತು ಇಲ್ಲಿ ಒಂದು ಪರ್ಲನ್ನು ಇನ್ಸೆಟ್ ಮಾಡ್ತಾಯಿದ್ದೀನಿ. ಪರ್ಲ್ ಆಗಲಿ ಬೀಡಾಗಲಿ ಯಾವುದಾದ್ರೂ ಅದು ನಿಮ್ಮ ಇಷ್ಟ. ಪರ್ಲ್ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅನ್ನೋಕ್ಕೋಸ್ಕರ ಪರ್ಲ್ನ ಇನ್ಸೆಟ್ ಮಾಡ್ತಾಯಿದ್ದೀನಿ. ಪರ್ಲ್ ಇನ್ಸೆಟ್ ಆದ ನಂತರ ಬೀಡ್ ಲಾಕ್ನ ಮಾಡಿ ಅಗೇನ್ ಸೂಜಿ ಮೇಲೆ ಒಂದು ಸರಿ ದಾರನ ಸುತ್ತಕೊಂಡು ಬೀಡ್ ಎಷ್ಟಿದೆಯೋ ಅಷ್ಟು ಲೆಂತಲ್ಲಿ ನಾವು ಹಾಗೆ ಡಬಲ್ ಕ್ರೋಶೆನ ಮಾಡ್ತಾಯಿದ್ದೀವಿ. ನೋಡಿ, ಸೂಜಿ ಮೇಲೆ ಒಂದು ಸರಿ ದಾರ ಸುತ್ತಕೊಂಡು ಲೇಸ್ ಬ್ಯಾಕ್ ಸೈಡಿಂದ ನಾನು ದಾರನ ತಂದು 3 ಲೂಫ್ ಆಯಿತು, 2 ಲೂಫ್ ಒಂದು 2 ಲೂಫ್ ಅಂತ ಮಾಡಿದ್ದೀನಿ. ಇದೇ ಥರ ನಾನು ಸೆಕೆಂಡ್ ಟೈಮ್ ಕೂಡ ಮಾಡಿದ್ದೀನಿ. ಅಂದರೆ ಬೀಡ್ ಇನ್ಸೆಟ್ ಆದ ನಂತರ 5 ಟೈಮ್ಸ್ ಡಬಲ್ ಕ್ರೋಶೆ, ಅಗೇನ್ 3 ಚೈನ್ ಹಾಕಿ ಮತ್ತು ಅಲ್ಲಿಂದ 5 ಟೈಮು ಡಬಲ್ ಕ್ರೋಶೆನನ್ನು ಮಾಡಿದ್ದೀನಿ. ಇದು ಬಂದು ಓನ್ಲಿ 1 ಆರ್ಚಿಗಷ್ಟೇ ನಾನು ಈಗ ರೆಡಿ ಮಾಡಿಟ್ಟಿದ್ದೀನಿ. ಅಂದರೆ ನಿಮಗೆ 1 ಆರ್ಚ್ ಮಾಡೋಕ್ಕೆ ಬಂದುಬಿಟ್ಟು ಅಲ್ಲಿ ಸ್ಟಾರ್ಟಿಂಗಿಂದ 5 ಟೈಮು
ಡಬಲ್ ಕ್ರೋಶೆ, ಅಗೇನ್ 3 ಚೈನ್ ಹಾಕಿ ಅಗೇನ್ ಡಬಲ್ ಕ್ರೋಶೆ, ಮತ್ತು ಒಂದು ಬೀಡ್ ಇನ್ಸೆಟ್ ಆದ ನಂತರ 5 ಟೈಮು ಡಬಲ್ ಕ್ರೋಶೆ, ಅದಾದ ನಂತರ 3 ಚೈನು ಮತ್ತು 5 ಟೈಮು ಡಬಲ್ ಕ್ರೋಶೆ. ನಾನೀಗ ಒಂದು ತೋರ್ಸೋಕ್ಕೆ ಮಾತ್ರ ನಿಮಗೆ ಈ ಥರ ಮಾಡಿದ್ದೀನಿ. ಇದೇ ಥರ ನೀವು ಕಂಟಿನ್ಯೂ ಮಾಡಬೇಕಾಗತ್ತೆ ಸ್ಯಾರಿ ಫುಲ್ಲು. ಹಾಗೆ ನೋಡಿ, ನಾನು ಸೆಕೆಂಡ್ ಲೈನನ್ನು ಸ್ಟಾರ್ಟ್ ಮಾಡಿದ್ದೀನಿ. ಸೆಕೆಂಡ್ ಲೈನು ಕೂಡ ಸ್ಟಾರ್ಟಿಂಗಲ್ಲಿ ಏನು ನಾವು ಕಲರ್ ಯೂಸ್ ಮಾಡಿದ್ದೆವೋ ಅದೇ ಕಲರ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಆ್ಯಸ್ ಯೂಶ್ವಲ್ ಸ್ಟಾರ್ಟಿಂಗ್ ಪಾಯಿಂಟ್ ಏನಿದೆಯೋ ಅಲ್ಲಿಂದ ಒಂದು ಲಾಕ್ ಅನ್ನೋದನ್ನ ಮಾಡಿಕೊಂಡು ನೋಡಿ, ಈ ಥರ ಲಾಕ್ ಅನ್ನೋದನ್ನ ಮಾಡಿ 1 or 2 ಲಾಕ್ ಮಾಡಿ ಸ್ವಲ್ಪ ಸೆಕ್ಯೂರ್ ಮಾಡಿದ್ದೀನಿ. ಈಗ ನಾವೇನು ಡಬಲ್ ಕ್ರೋಶೆ ಹಾಕಿದ್ವಲ್ಲ, ಆ ಡಬಲ್ ಕ್ರೋಶೆ ಮಧ್ಯೆಯಿಂದ ಸೂಜಿನ ಸಿಂಗಲ್ ಚೈನಾಗಿ ಹಾಕ್ಕೊಂಡೋಗೋಣ. ಈಗ ನೋಡಿ, ಫಸ್ಟ್ ಒನ್ಗೆ ಸಿಂಗಲ್ ಚೈನನ್ನು ಹಾಕಿದ್ದೀನಿ. ಹಾಗೆ ಸೆಕೆಂಡ್ ಒನ್ ಕೂಡ ಮಾಡ್ತಾಯಿದ್ದೀನಿ ನೋಡಿ. ಈ ಫಸ್ಟ್ 5 ಡಬಲ್ ಕ್ರೋಶೆಗೆ ಬಂದ್ಬಿಟ್ಟು ನಾವು ಸಿಂಗಲ್ ಚೈನ್ನ ಹಾಕ್ಕೊಂಡೋಗಿ 3 ಚೈನ್ ಏನಿದೆಯೋ ಅಲ್ಲೂ ಕೂಡ ನಾವು ಸಿಂಗಲ್ ಚೈನಿಂದ ಕವರ್ ಮಾಡ್ಕೊಳ್ಳೋಣ. ಈಗ ಸೆಕೆಂಡ್ 5 ಡಬಲ್ ಕ್ರೋಶೆಯಿಂದ ಸ್ಟಾರ್ಟ್ ಆಗುತ್ತೆ ಡಿಸೈನ್ ಅನ್ನೋದು. ಸೊ ನೋಡಿ, ಸೆಕೆಂಡ್ ಒನ್ ಬಂದಿದ್ದೀನಿ. ಸೆಕೆಂಡ್ ಡಬಲ್ ಕ್ರೋಶೆಗೆ ಫಸ್ಟ್ ಒನ್ನಿಗೆ ಅಂದರೆ ಫಸ್ಟ್ ಡಬಲ್ ಕ್ರೋಶೆಗೆ ಒಂದು ಸಿಂಗಲ್ ಲಾಕ್ನ ಮಾಡಿ ಈ ಥರ ಮಾಡಿದ್ಮೇಲೆ ಇಷ್ಟು ಉದ್ದ ಬೇಡ ಅಂದರೆ ನೀವು ಬೇಕಾದ್ರೆ ಇನ್ನೂ ಕೂಡ ಸ್ವಲ್ಪ, ಅಂದರೆ ಈಗ ನಾನು ಮಾಡ್ತಾಯಿದ್ದೀನಲ್ಲ ಸೆಕೆಂಡ್ ಒನ್ನಿಗೆ ಕೂಡ ಡಬಲ್ ಕ್ರೋಶೆ ಸೆಕೆಂಡ್ ಒನ್ ಇತ್ತಲ್ಲ ಅದು ಕೂಡ ಸಿಂಗಲ್ ಕ್ರೋಶೆ ಮಾಡಿದ್ದೀನಿ. ಆ ಥರ ನಿಮಗೆ ಉದ್ದ ಜಾಸ್ತಿ ಇದೆ ಅಂದರೆ ಆ ಥರ ಮಾಡ್ಕೋಬೋದು. ಇಲ್ಲ ನನಗೆ ಉದ್ದ ಬೇಕು ಅಂದರೆ ಫಸ್ಟ್ ಒನ್ನಿಗೆ ಮಾತ್ರ ಒಂದು ಸಿಂಗಲ್ ಚೈನ್ ಮಾಡಿ ಹಾಗೆ ಕಂಟಿನ್ಯೂ ಮಾಡಿ. ನೋಡಿ, ಸೂಜಿ ಮೇಲೆ ಒಂದು ಸರಿ ದಾರನ ಸುತ್ತಕೊಂಡೆ ನಾನು. ಸುತ್ತಕೊಂಡು ನಾವೇನು ಬೀಡ್ ಲಾಕ್ ಮಾಡಿರ್ತೀವಲ್ಲ, ಬೀಡ್ ಲಾಕ್ ಮಾಡಬೇಕಾದ್ರೆ ಎಕ್ಸ್ಟ್ರಾ ಒಂದು ದಾರ ಹಿಂದೆ ಫಾರ್ಮ್ ಆಗಿರುತ್ತೆ. ನಾವು ಆರ್ಚಿಗೋಸ್ಕರ ಅಂತೇಳ್ಬಿಟ್ಟು ಯಾವುದೇ ಚೈನ್ನ ನಾವು ಎಕ್ಸಸ್ ಹಾಕಿಲ್ಲ. ಸೊ ನಾವೇನು ಬೀಡ್ ಲಾಕ್ ಮಾಡಿರ್ತೀವೋ ಆ ಬೀಡ್ ಲಾಕ್ ಆಗಿರಬೇಕಾದ್ರೆ ಫಾರ್ಮ್ ಆಗಿರುತ್ತಲ್ಲ ಆ ಲೈನಿಂದನೇ ನಾವು ಆರ್ಚನ್ನ ಫಾರ್ಮ್ ಮಾಡ್ತಾಯಿದ್ವಿ. ಸೊ ಸೂಜಿ ಮೇಲೆ ಒಂದು ಸರಿ ದಾರ ಸುತ್ತಕೊಂಡು ಅದೇನು ಬೀಡಿಂದ ದಾರ ಇದೆಯೋ ಆ ದಾರದಿಂದ ದಾರನ ತಂದು 3 ಲೂಫ್ ಆಗಿರುತ್ತೆ, 2 ಲೂಫ್ 2 ಲೂಫ್ ಅಂತ ಡಬಲ್ ಕ್ರೋಶೆನ ಮಾಡ್ತಾಯಿದ್ದೀವಿ. ಸೊ ಡಬಲ್ ಕ್ರೋಶೆ ಹೀಗೆ ಆ ಬೀಡ್ ಫುಲ್ ಕಂಪ್ಲೀಟ್ ಆದಮೇಲೆ ನಾನು ನಿಮಗೆ ಹೇಗಿದೆ ಅಂತ ತೋರಿಸ್ತೀನಿ. ಈಗ ನೋಡಿ, ಬೀಡ್ ಫುಲ್ ಕಂಪ್ಲೀಟ್ ಆಗಿದೆ. ಅಂದರೆ ಆ ಬೀಡ್ ಕವರ್ ಆಗೋದಕ್ಕೆ ನನಗೆ ಸುಮಾರು 12 ಡಬಲ್ ಕ್ರೋಶೆ ಅನ್ನೋದು ಹಿಡಿಸಿತ್ತು. ಸೊ 12 ಡಬಲ್ ಕ್ರೋಶೆ ಆದಮೇಲೆ 3ನೇ ಡಬಲ್ ಕ್ರೋಶೆ ಏನಿದೆಯೋ, ಅಂದರೆ 5 ಡಬಲ್ ಕ್ರೋಶೆ ಹಾಕಿದ್ವಲ್ಲ ಅಲ್ಲಿ 3ನೇ ಡಬಲ್ ಕ್ರೋಶೆಗೆ ಲಾಕ್ ಅನ್ನೋದನ್ನ ಮಾಡಿ ಅಲ್ಲಿಂದ ಸಿಂಗಲ್ ಸ್ಟಾರ್ಟಿಂಗಲ್ಲಿ ಹಾಕಿದ್ವಲ್ಲ ಚೈನು, ಆ ಥರ ಸಿಂಗಲ್ ಚೈನ್ ಹಾಕಿ ನಾನು ಅದು ಕಂಪ್ಲೀಟ್ ಮಾಡಿದ್ದೀನಿ. ಈಗ ನೋಡಿ, ನಾವು ನೆಕ್ಸ್ಟ್ ಸ್ಟೆಪ್ಪಿಗೆ ಮೂವ್ ಆನ್ ಆಗಿದ್ದೀವಿ. ಅಂದರೆ ನೆಕ್ಸ್ಟ್ ಸ್ಟೆಪ್ಪಿಗೆ ನಾನು ಡಿಫ್ರೆಂಟ್ ಆಗಿರಲಿ ಅಂತೇಳ್ಬಿಟ್ಟು ಕಲರ್ ಬೇರೆ ತಗೊಂಡಿದ್ದೀನಿ. ಆ್ಯಸ್ ಯೂಶ್ವಲ್ ಲಾಕ್ ಅನ್ನೋದನ್ನ ಮಾಡಿ ಸ್ಟಾರ್ಟಿಂಗಿಂದ ಅಲ್ಲಿಂದ ನಾವು ಇವಾಗ ಏನು ಸಿಂಗಲ್ ಚೈನ್ ಹಾಕ್ಕೊಂಡು ಹೋಗಿದ್ವೋ ಆ ಸಿಂಗಲ್ ಚೈನ್ ಮಧ್ಯೆ ಒಂದು ಗ್ಯಾಪ್ ಅನ್ನೋದು ಫಾರ್ಮ್ ಆಗಿರುತ್ತೆ. ಆ ಗ್ಯಾಪ್ ಮಧ್ಯೆಯಿಂದ ನಾವು ಈಗೇನು ಯೂಸ್ ಮಾಡ್ತಾಯಿದ್ವಿ ಕಲರು, ಆ ಕಲರಿಂದ ಸಿಂಗಲ್ ಚೈನ್ನ ಮಾಡ್ಕೊಂಡು ಹೋಗೋಣ. ಆಲ್ರೆಡಿ ನಿಮಗೆ ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ. ಆ ಗ್ಯಾಪ್ ಮಧ್ಯೆಯಿಂದ ಸೂಜಿನ ಬಿಟ್ಟು ದಾರನ ತಂದು ಸಿಂಗಲ್ ಚೈನನ್ನು ಹಾಕ್ಕೊಂಡು ಹೋಗೋಣ. ಟಿಲ್ ಎಲ್ಲಿವರೆಗೂ ನಾನು ಈ ಸಿಂಗಲ್ ಚೈನ್ ಹಾಕಿದ್ದೀನಿ ಅಂದರೆ ನಾವೇನು 3 ಚೈನ್ ಹಾಕಿದ್ವೋ 3 ಚೈನ್ ಗ್ಯಾಪ್ವರೆಗೂ ನಾನು ಸಿಂಗಲ್ ಚೈನ್ ಅನ್ನೋದನ್ನ ಹಾಕ್ಕೊಂಬಂದಿದ್ದೀನಿ. ನೋಡಿದ್ರಲ್ಲ, ಈ ಥರ ಸಿಂಗಲ್ ಚೈನ್ ಆದ ನಂತರ ಸೂಜಿ ಮೇಲೆ ಒಂದು ಸರಿ ದಾರನ ಸುತ್ತಕೊಂಡು ನಾವೇನೀಗ ಆರ್ಚ್ ಫಾರ್ಮ್ ಮಾಡಿದ್ವಲ್ಲ, ಆರ್ಚ್ ಮಧ್ಯೆಯಿಂದ ದಾರನ ತಂದು
2 ಲೂಫ್ 3 ಲೂಫ್ ಆಗಿರುತ್ತೆ, 2 ಲೂಫ್ ಒಂದು 2 ಲೂಫ್ ಒಂದು ಅಂತ ಅಗೇನ್ ಡಬಲ್ ಕ್ರೋಶೆ ಅನ್ನೋದನ್ನ ಮಾಡ್ತಾಯಿದ್ದೀವಿ. ಅಂದರೆ ಸೆಕೆಂಡ್ ಸ್ಟೆಪ್ಪಲ್ಲಿ ಕೂಡ ಡಬಲ್ ಕ್ರೋಶನೇ ನಾವು ಹಾಕ್ತಾ ಇರೋದು. ಸೊ ಸೂಜಿ ಮೇಲೆ ಒಂದು ಸರಿ ದಾರ ಸುತ್ತಕೊಂಡು ನಾವೇನು ಡಬಲ್ ಕ್ರೋಶೆ ಹಾಕಿದ್ವು ಪ್ರೀವಿಯಸ್ ಆರ್ಚ್ಗೆ, ಆರ್ಚ್ ಮಧ್ಯೆಯಿಂದ ದಾರನ ತಂದು ಡಬಲ್ ಕ್ರೋಶೆನ ಮಾಡ್ತಾಯಿದ್ದೀವಿ. ಹೀಗೆ ಸೆಕೆಂಡ್ ಲೈನ್ ಕೂಡ ಡಬಲ್ ಕ್ರೋಶೆ ಫುಲ್ ಕಂಪ್ಲೀಟ್ ಆದಮೇಲೆ ನಾನು ಹೇಗಿದೆ ಅಂತ ತೋರಿಸ್ಕೊಂಡು ಕೊಡ್ತೀನಿ ನಿಮಗೆ. ಈಗ ನೋಡಿ ಸೆಕೆಂಡ್ ಒಂದು ಲೈನ್ ಕೂಡ ನಾನು ಕಂಪ್ಲೀಟ್ ಮಾಡಿದ್ದೀನಿ. ಅಂದರೆ ನಾವೇನು ಡಬಲ್ ಬೇರೆ ಕಲರ್ ಯೂಸ್ ಮಾಡಿದ್ವು ಅದು ಡಬಲ್ ಕ್ರೋಶೆ ಕಂಪ್ಲೀಟ್ ಆಗಿದೆ. ಈಗ ಥರ್ಡ್ ಸ್ಟೆಪ್ಪಿಗೆ ಮೂವ್ ಆನ್ ಆಗಿದ್ದೀವಿ. ಥರ್ಡ್ ಸ್ಟೆಪ್ಗೆ ಫಸ್ಟ್ ಸ್ಟೆಪ್ಪಲ್ಲಿ ನಾವು ಏನು ಕಲರ್ ಯೂಸ್ ಮಾಡಿದ್ವೋ ಅದೇ ಕಲರ್ನ ನಾವು ಯೂಸ್ ಮಾಡ್ತಾ ಇದ್ದೀವಿ. ಆ್ಯಸ್ ಯೂಶುವಲ್ ಗಂಟು ಹಾಕಿ ದಾರನ ಎಡ್ಜಲ್ಲಿ ಸ್ಟಾರ್ಟಿಂಗಲ್ಲಿಟ್ಟು 1 or 2 ಲಾಕ್ ಮಾಡ್ಕೊಳ್ಳೋಣ. 1 or 2 ಲಾಕ್ ಆದ ನಂತರ ನಾವೇನು ಹಾಕಿದ್ವೋ ಪ್ರೀವಿಯಸ್ ಅದಕ್ಕೆ ಒಂದು ಲಾಕ್ನ ಅಟ್ಯಾಚ್ ಮಾಡ್ಕೊಳ್ಳೋಣ. ಅಂದರೆ ಹಾಗೆ ಕಂಟಿನ್ಯೂ ಆದಂಗೆ ಇರುತ್ತೆ, ಅದಕ್ಕೋಸ್ಕರ ಅದರಲ್ಲಿ ಸಮೇತ ಒಂದು ನಾವು ಲಾಕನ್ನು ಮಾಡ್ತೀವಿ. ಲಾಕ್ ಆದ ನಂತರ ನಾವೇನು ಸಿಂಗಲ್ ಚೈನ್ ಹಾಕಿದ್ವೋ ಅದೇ ಥರ ಸಿಂಗಲ್ ಚೈನ್ನ ಇಲ್ಲೂ ಕೂಡ ನಾವು ಕಂಟಿನ್ಯೂ ಮಾಡೋಣ. ಅಂದರೆ ಅದು ಏನು ಗ್ಯಾಪ್ ಇರುತ್ತೋ ಆ ಗ್ಯಾಪ್ ಮಧ್ಯೆಯಿಂದ ದಾರನ ತಂದು ಸಿಂಗಲ್ ಚೈನ್ ಅದನ್ನು ಹಾಕೊಂಡು ಹೋಗೋಣ. ನೋಡಿ ನಿಮಗೆ ಆ ಗ್ಯಾಪ್ ಅನ್ನೋದು ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ. ಈಗ ಸಿಂಗಲ್ ಚೈನ್ ಹಾಕಿ ಮುಗಿಸಿದಾಯಿತು. ಅಂದರೆ ಎಲ್ಲಿವರೆಗೂ ಬೇಕೋ ಅಲ್ಲಿವರೆಗೂ ನಾನು ಸಿಂಗಲ್ ಚೈನ್ನ ಹಾಕಿ ಸೂಜಿ ಮೇಲೆ ಒಂದು ಸರಿ ದಾರನ ಸುತ್ತಕೊಂಡು ಲಾಸ್ಟಾಗಿ ನಾವೇನು ಮಾಡಿದ್ದು ಡಬಲ್ ಕ್ರೋಶೆ, ಆ ಡಬಲ್ ಕ್ರೋಶೆ ಮಧ್ಯೆಯಿಂದ ದಾರನ ತಂದು 3 ಲೂಫ್ ಆಗುತ್ತೆ, 2 ಲೂಫ್ ಒಂದು 2 ಲೂಫ್ ಒಂದು ಅಂತ ಅಗೇನ್ ಇಲ್ಲೂ ಕೂಡ ನಾವು ಡಬಲ್ ಕ್ರೋಶೆ ಅನ್ನೋದನ್ನ ಮಾಡ್ತಾಯಿದ್ದೀವಿ. ನೋಡಿ ಸೂಜಿ ಮೇಲೆ ಒಂದು ಸರಿ ದಾರ ನಾವೇನು ಮಾಡಿದ್ದು ಡಬಲ್ ಕ್ರೋಶೆ ಮಧ್ಯೆಯಿಂದ ದಾರನ ತಂದು 3 ಲೂಫ್ ಆಗುತ್ತೆ, 2 ಲೂಫ್ ಒಂದು 2 ಲೂಫ್ ಒಂದು ಅಂತ 2 ಸರಿ ನಾವು ದಾರನ ಹೊರಗಡೆ ತೆಗಿತೀವಿ. ಇಲ್ಲೂ ಕೂಡ ನಾವು ಡಬಲ್ ಕ್ರೋಶೆ ಅನ್ನೋದನ್ನ ಯೂಸ್ ಮಾಡ್ತಾ ಇದ್ದೀವಿ. ಸೊ ಈ ಆರ್ಚ್ ಫುಲ್ಲು ಡಬಲ್ ಕ್ರೋಶೆ ಥರ್ಡ್ ಸ್ಟೆಪ್ಪನ್ನು ಮುಗಿಸ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತೇಳ್ಬಿಟ್ಟು. ಸೊ ನೋಡಿ ಥರ್ಡ್ ಸ್ಟೆಪ್ಪಲ್ಲಿ ಬಂದು ಡಬಲ್ ಕ್ರೋಶೆನ ಅದು 6 ಟೈಮ್ಸ್ ಹಾಕಿದ್ದೀನಿ. ನಾನು ನಿಮಗೆ ಮೊದಲೇ ಹೇಳಿದ್ದೆ ನನಗೆ ಬೀಡ್ ಫುಲ್ ಕಂಪ್ಲೀಟ್ ಆಗೋದಕ್ಕೆ 12 ಡಬಲ್ ಕ್ರೋಶೆ ಅನ್ನೋದು ಹಿಡಿಸುತ್ತು ಅಂತ. ಸೊ 6 ಅಂದರೆ ಅರ್ಧ ನಾವು ಮುಗಿಸ್ಬಿಟ್ಟು ಅಲ್ಲಿಂದ 2 ಚೈನನ್ನು ಹಾಕಿ ಸೂಜಿ ಮೇಲೆ ಒಂದು ಸರಿ ದಾರ ಸುತ್ತಕೊಂಡು ಹಾಗೆ ಕಂಟಿನ್ಯೂ ಮಾಡೋಣ. ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. 6 ಟೈಮ್ಸ್ ಬಂದು ನಾನು ಡಬಲ್ ಕ್ರೋಶೆ ಹಾಕಿದ್ದೆ, ಅಂದರೆ ಅರ್ಧ ಆರ್ಚ್ ಅನ್ನೋದನ್ನ ನಾನು ಕಂಪ್ಲೀಟ್ ಮಾಡಿ 6 ಡಬಲ್ ಕ್ರೋಶೆ ಅನ್ನೋದು ಆಗಿದಾದಮೇಲೆ ಅಲ್ಲಿಂದ 2 ಚೈನನ್ನು ಹಾಕಿ ಸೂಜಿ ಮೇಲೆ ಒಂದು ಸರಿ ದಾರನ ಸುತ್ತಕೊಂಡು ಹಾಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ, ಅಂದರೆ ಡಬಲ್ ಕ್ರೋಶೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಈಗ ನೋಡಿ ಸೆಕೆಂಡ್ ಒನ್ನಿಗೆ ಸೂಜಿ ಮೇಲೆ ಒಂದು ಸರಿ ದಾರ ಸುತ್ತಕೊಂಡು 3 ಲೂಫ್ ಆಗಿರುತ್ತೆ, 2 ಸರಿ ಒಂದು 2 ಸರಿ ಒಂದು ಅಂತೇಳ್ಬಿಟ್ಟು ಲಾಕ್ ಅನ್ನೋದನ್ನ ಮಾಡ್ತಾಯಿದ್ದೀನಿ. ಹೀಗೆ ಫುಲ್ ಕಂಪ್ಲೀಟ್ ಆದಮೇಲೆ ನಾನು ಹೇಗಿದೆ ಅಂತ ನಿಮಗೆ ತೋರಿಸ್ಕೊಂಡು ಕೊಡ್ತೀನಿ. ಅಂದರೆ ತುಂಬ ಈಸಿ ಇದೆ ಡಿಸೈನು. ಫಸ್ಟ್ ಲೈನಿಂದ ಅಂದರೆ ಬೇಸ್ ಲೈನಿಂದ ಹಿಡಿದು
ಇಲ್ಲಿವರೆಗೂ ನಿಮಗೇನು ಅಂಥದ್ದು ದೊಡ್ಡ ಕಷ್ಟ ಅಂಥದ್ದೇನಿಲ್ಲ. ಬೇಸ್ ಲೈನ್ ಬಂದ್ಬಿಟ್ಟು ನಾವು 5 ಚೈನ್ ಅನ್ನೋದನ್ನ ಒಂದು ಕ್ರೋಶಾಗೆ ನಾವು 5 ಚೈನ್ ಅನ್ನೋದನ್ನ 5 ಟೈಮ್ಸ್ ಮಾಡ್ತಾ ಇರ್ತೀವಿ. ಸಾರಿ 4 ಟೈಮ್ ಮಾಡ್ತೀವಿ. ಅಂದರೆ ಮಿಡಲಲ್ಲಿ ಬಂದುಬಿಟ್ಟು ಒಂದು ಬೀಡ್ ಬರುತ್ತಲ್ವ, ಸೊ ಅದಕ್ಕೋಸ್ಕರ ನಾನು 5 ಅಂತ ಕ್ಯಾಲ್ಕುಲೇಟ್ ಮಾಡಿದೆ. ಸೊ ಒಂದು ಆರ್ಚ್ಗೆ ನಮಗೆ 5 ಬರುತ್ತೆ ಅಂದರೆ ನಮಗೆ ಆರ್ಚ್ ಅನ್ನೋದು ಸಾರಿ ಫುಲ್ ಮಾಡಬೇಕಾದ್ರೆ ಕಡಿಮೆನೇ ಬರುತ್ತೆ. ಅದು ತುಂಬ ಚೆನ್ನಾಗಿರುತ್ತೆ, ತುಂಬ ಈಸಿ ಕೂಡ ಇದು. ಬೇಸ್ ಲೈನ್ ಆದಮೇಲೆ ಫಸ್ಟ್ ಸ್ಟೆಪ್, ಸೆಕೆಂಡ್ ಸ್ಟೆಪ್, ಥರ್ಡ್ ಸ್ಟೆಪ್ ಅಂತ 3 ಸ್ಟೆಪ್ಪಲ್ಲಿ ನಾವು ಡಬಲ್ ಕ್ರೋಶೆ ಅನ್ನೋದನ್ನ ಮಾಡಿದ್ದೀವಿ. ಸೊ ಅದಕ್ಕೋಸ್ಕರ ಮೇ ಬಿ ನಿಮಗೆ ಇದು ಕನ್ಫ್ಯೂಸ್ ಆಗೋಲ್ಲ ಅಂತ ನಾನು ಅಂದ್ಕೊಳ್ತೀನಿ. ನೋಡಿ, ಫುಲ್ ಕಂಪ್ಲೀಟ್ ಆದಮೇಲೆ ಎಲ್ಲ ಬರುತ್ತೆ ಅಲ್ಲಿ ನೋಡಿ ನೀಟಾಗಿಟ್ಟು ಒಂದು ಲಾಕ್ ಅನ್ನೋದನ್ನ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ, ಹೀಗೆ ಇರುತ್ತೆ. ಈಗ ನಾನು ಫುಲ್ ಮುಗಿಸ್ಬಿಟ್ಟು ನಿಮಗೆ ಕುಚ್ಚು ಕೂಡ ಕಟ್ಟಿ ಹಾಗೆ ತೋರಿಸ್ತೀನಿ. ಡಿಸೈನ್ ಅದು ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆದಮೇಲೆ ಕುಚ್ಚು ಕೂಡ ಕಟ್ಟಿಬಿಟ್ಟೆ. ನಾವೇನು 6 ಡಬಲ್ ಕ್ರೋಶೆ ಹಾಕಿ 2 ಚೈನ್ ಹಾಕಿದ್ವಲ್ಲ, ಆ ಗ್ಯಾಪ್ ಮಧ್ಯೆ ನಾವು ಒಂದು ಕುಚ್ಚನ್ನು ಕಟ್ಟಿದ್ದೀವಿ. ಅಂದರೆ ಆ ಕಡೆ ಈ ಕಡೆ ಏನು ಕುಚ್ಚು ಕಟ್ಟಿದ್ದೀವೋ ಅದಕ್ಕಿಂತ ಸ್ವಲ್ಪ ಉದ್ದಕ್ಕೆ ಕಟ್ಟಿದ್ದೀವಿ. ಅಂದರೆ ಆ ಕಡೆ ಈ ಕಡೆ ಚಿಕ್ಕ ಚಿಕ್ಕದಾಗಿ, ಇದಕ್ಕಿಂತ ಚಿಕ್ಕ ಚಿಕ್ಕದಾಗಿ ಕುಚ್ಚು ಅನ್ನೋದು ಬರುತ್ತೆ. ಈಗ ನಾನು ತೋರಿಸಿರೋದು ಬಂದು ಒಂದು ಆರ್ಚ್ಗಷ್ಟೇ ಡಿಸೈನ್ ತೋರಿಸಿದ್ದೀನಿ. ಸ್ಯಾರಿ ಫುಲ್ಲು ನೀವು ಇದೇ ಥರ ಕಂಟಿನ್ಯೂ ಮಾಡಬೇಕಾಗುತ್ತೆ. ಇದು ಬಂದು ನಿಮ್ಗೆ ನೋಡೋಕ್ಕೆ ಸಿಂಪಲಾಗಿರ್ಬೋದು, ಬಟ್ ಸಿಂಪಲ್ ಇಷ್ಟ ಅನ್ನೋರಿಗೆ ಈ ಥರ ಸಜೆಷನ್ ಮಾಡಿ. ಇದನ್ನು ಇನ್ನೂ ಬ್ರೈಡಲ್ ಮಾಡಬೇಕು ಅನ್ನೋರು ಬಾಲ್ ಚೈನ್ ಆಗಲಿ, ಸ್ಟೋನ್ ಚೈನ್ ಆಗಲಿ, ವೆರೈಟಿ ಆಫ್ ಕಲರ್ ಸಿಗುತ್ತೆ ನಿಮಗೆ. ಅದನ್ನು ನೀವು ಸ್ಟಿಕ್ ಮಾಡಿ ಇನ್ನೂ ಸ್ವಲ್ಪ ಬ್ರೈಡಲ್ ಡಿಸೈನಲ್ಲಿ ತೊಗೊಬರ್ಬೋದು. ಇದನ್ನು ಹೋಪ್ ನಿಮ್ಗೆ ಈ ಡಿಸೈನ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇದಕ್ಕೆ ನೀವು 600 to 700ವರೆಗೂ ಚಾರ್ಜ್ ಮಾಡ್ಬೋದು. ಡಿಸೈನ್ ಇಷ್ಟ ಆಯಿತು, ಅರ್ಥ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ವಿಡಿಯೋನ ಕೊನೆವರೆಗೂ ನೋಡೋದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ಮುಂದೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಎಲ್ಲರೂ ಸೇಫ್ ಆಗಿರಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.